ಕಂಗ್ರಾಚುಲೇಷನ್. ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಮಾಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಗುರುವಾರ ಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿದ್ದು, ಸಂಘದಲ್ಲಿ 12 ಜನ ಸದಸ್ಯರಿದ್ದಾರೆ. ಅದರ ಪೈಕಿ 9 ಸದಸ್ಯರು ಅವಿರೋಧ ಆಯ್ಕೆಗೆ ಸಹಮತ ಕೊಟ್ಟಿದ್ದು, ಚುನಾವಣಾ ಅಧಿಕಾರಿಗಳು ನೂತನ ಅಧ್ಯಕ್ಷರಾಗಿ ವಿ. ಶ್ರೀನಿವಾಸಮೂರ್ತಿ, ಉಪಾಧ್ಯಕ್ಷರಾಗಿ ಎ. ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರುಗಳಿಗೆ ಚಿಮಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಆಗಮಿಸಿ ಶುಭ ಹಾರೈಸಿದ್ದಾರೆ. ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ 2ನೇ ಅವಧಿಯ ಚುನಾವಣೆ ನಡೆದಿದ್ದು, ಊರಿನ ಎಲ್ಲ ಗ್ರಾಮಸ್ಥರು, ಮುಖಂಡರುಗಳು, ಹಾಲು ಸರಬರಾಜುದಾರರು ಕುಂತ್ಕೊಂಡು ಇನಾನ್ಮಸ್ ಮಾಡ್ಕೊಂಡಿದ್ದಾರೆ. ಬಹಳ ಸಂತೋಷ. ಹಿರಿಯರು ಏನು ಅವ್ರ ಊರಲ್ಲಿ ಕುಂತ್ಕೊಂಡು ಮಾತಾಡ್ದಂಗೆ ಹಿರಿಯರು ಅನುಭವಿಗಳು ಸೀನಣ್ಣವರು ಅಧ್ಯಕ್ಷರಾಗಿದ್ದಾರೆ, ಶ್ರೀನಿವಾಸ ಮೂರ್ತಿಯವರು ಅಧ್ಯಕ್ಷರಾಗಿದ್ದಾರೆ, ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಎಲ್ಲ ಕಾರ್ಯಕಾರಿಣಿ ಮಂಡಳಿಯವರಿಗೆ ನಾನು ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಾನು ಕೃತಜ್ಞತೆಗಳ ಸಲ್ಲಿಸ್ತೀನಿ. ಯಾಕೆಂದರೆ ಚುನಾವಣೆ ಆದರೆ ಏನು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿಣಿ ಮಂಡಳಿಯವರು ಒಂದೊಂದು ಪೈಸೆನೂ ಜೋಡಿಸಿಟ್ಟು ಅಂಥ ದುಡ್ಡನ್ನ 1 ಲಕ್ಷ ರೂಪಾಯಿನ ಖರ್ಚಾಗ್ಬಿಡ್ತದೆ ಚುನಾವಣೆ ಆದರೆ. ಬಹಳ ಸಂತೋಷ. ಇಲ್ಲಿ ಬಂದು ನಾನು ಸಂತೋಷಪಟ್ಟೆ. ಭಾಳ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಂಥ ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘ. ಇದು ಕಟ್ಟಡ ಆಗಿದೆ, ಕುಡಿಯೋ ನೀರು ಘಟಕ ಇದೆ, ಎಲ್ಲ ಹತ್ತಿರ ಇರೋದ್ರಿಂದ ಸಂಘ ಬಹಳ ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೂ, ಕಾರ್ಯಕಾರಿಣಿ ಮಂಡಳಿಗೂ ನಾನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ನಾನು ಕೂಡ ಬಂದಿದ್ದೀನಿ. ಹಾಗಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ. ನನ್ನ ಏನು ಪಾರ್ಟ್ ಆಫ್ ವರ್ಕ್ ಇದೆ, ನನ್ನಿಂದ ಏನು ಸಹಾಯ ಬೇಕು, ಒಕ್ಕೂಟದಿಂದ ಏನು ಸಹಾಯ ಬೇಕು, ನಾನು ಮಾಡಿಕೊಡಲು ಸಿದ್ಧ ಅಂತ ಹೇಳಿ ಎಲ್ರಿಗೂ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಇನ್ನು ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ, ನೂತನ ಅಧ್ಯಕ್ಷ, ಉಪಾಧ್ಯಕ್ಷರ ಹೆಸರುಗಳು ಘೋಷಣೆ ಆಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಚುನಾವಣೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಸದಸ್ಯರು ಅವಿರೋಧ ಆಯ್ಕೆಗೆ ಸೂಚಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದ ನೂತನ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ, ಮುಂದಿನ ದಿನಗಳಲ್ಲಿ ಹಾಲಿನ ಡೈರಿಯನ್ನು ಅಭಿವೃದ್ಧಿಪಡಿಸಿ ಹಾಲು ಉತ್ಪಾದಕರಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಏನು 12 ಸದಸ್ಯರ ಪದದಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಅಧ್ಯಕ್ಷರಾಗಿ. ಬಟ್ ಆದರೆ ಊರಿನಲ್ಲಿ ಒಂದು ದೊಡ್ಡವರ ಸಮ್ಮುಖದಲ್ಲಿ ಏನು ಪಕ್ಷಾತೀತವಾಗಿ ಎಲ್ಲ ಆಯ್ಕೆ ಆಗಿದ್ವಿ. ಈ ಡೈರಿ ಅಂದರೆ ಏನು ಅಂದರೆ ಇವಾಗ ಪ್ರತಿಯೊಬ್ಬರಿಗೂ ಹಾಲಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇದೆ, ಕಷ್ಟ ಇದೆ. ಈಗ ನೀರಿನ ರೇಟೆ ಹಾಲು ಕೊಡ್ತಾ ಇಲ್ಲ. ಆ ಥರ ಇರೋದ್ರಿಂದ ನಾವು ಏನು ಕಮಿಟಿ ಅಂದರೆ ಸದಸ್ಯರು ಏನಿದ್ದಾರೆ ಇವನ್ನೆಲ್ಲ ಅನುಸರಿಸ್ಕೊಂಡು ಇನ್ನು ಡೈರಿ ಡೆವಲಪ್ಮೆಂಟ್ ಮಾಡಿ ಹಾಲು ಚೆನ್ನಾಗಿ ಹಾಕಿ ಒಂದು ಸರ್ಕಾರದಲ್ಲಿ ನಾವು ನಡೆಸ್ಕೊಂಡು ಹೋಗೋದೆಲ್ಲ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಸಹಕಾರ ಕೊಟ್ಟು ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಎಲ್ರಿಗೂ ನಮ್ಮ ಅವರು ಏನು ಸದಸ್ಯರು ಏನಿದ್ದಾರೆ ಇವಾಗ ನಮಗೆಲ್ಲ ಅವಿರೋಧ ಆಯ್ಕೆ ಮಾಡಿದ್ದಾರಲ್ಲ ಅವ್ರಿಗೆಲ್ಲ ನಮ್ಮ ಕೃತಜ್ಞತೆ ಇದ್ದೇ ಇರುತ್ತೆ. ಮಾಡಬೇಕು, ಮಾಡಲೇಬೇಕು, ಮಾಡ್ತೀವಿ. ಏನು ಸ್ವಲ್ಪ ಲೋನು ಗಿನ್ನ ಕೊಡಿಸೋದು ಮತ್ತು ಎಲ್ಲ ಹಾಲು ಹಾಕೋಕ್ಕೆಲ್ಲ ಪ್ರಯತ್ನ ಮಾಡಿಸಿ ಡೈರಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದೀವಿ, ಮಾಡ್ತೀವಿ. ಇನ್ನು ಬನ್ನಿಕುಪ್ಪೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳಾದ ಆರ್. ಶ್ರೀನಿವಾಸ್, ಬಿಎನ್ ಶ್ರೀನಿವಾಸ್, ಲಲಿತಮ್ಮ, ರತ್ನಮ್ಮ, ರೇಣುಕಮ್ಮ, ಗೋಪಾಲ್ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.